ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ಪರಮ ಪೂಜ್ಯ ಹವಾಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ಇಂದು ನಾನು ಜ್ಞಾನ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಜೀವನದಲ್ಲಿ ಬೆಳಕು ಬರಬೇಕಾದರೆ, ನಾವು ಸಂತೋಷ ನೆಮ್ಮದಿಯಿಂದ ಬದುಕಬೇಕಾದರೆ ನಾವು ಜ್ಞಾನವನ್ನು ಪ್ರೀತಿಸಬೇಕು, ಜ್ಞಾನವನ್ನು ಅರಸಿಕೊಂಡು ಹೋಗಬೇಕು. ಕೇವಲ ಹೆಣ್ಣು ಮಣ್ಣು ಹಣ್ಣು ಇವುಗಳನ್ನೇ ಪ್ರೀತಿಸುತ್ತೇವೆ ಹೊರತಾಗಿ ಜ್ಞಾನವನ್ನು ಪ್ರೀತಿಸುವುದಲ್ಲ. ನಮ್ಮಲ್ಲಿ ಅಜ್ಞಾನ ಹೋಗಬೇಕಾದರೆ ಜ್ಞಾನ ಬರಬೇಕು. ಆ ಜ್ಞಾನ ಗುರುವಿನಿಂದ ನಮಗೆ ಕೃಪೆಯಾಗಬೇಕು. ಆ ಶಿವನ ಪ್ರತ್ಯಕ್ಷ ಗುರುವೇ ಆಗಿರುವುದರಿಂದ ಆ ಶಿವನು ಗುರುವಿನ ರೂಪದಲ್ಲಿ ಬಂದು ನಮಗೆ ಜ್ಞಾನವನ್ನು ನೀಡುತ್ತಾನೆ. ಹೀಗೆ ನಾವು ನಮ್ಮ ಸುಂದರ ಬದುಕನ್ನು ಕಟ್ಟಿಕೊಳ್ಳಬೇಕಾದರೆ ನಾವು ಜ್ಞಾನದಿಂದ ಬಿಡಿಸಬೇಕು, ಜ್ಞಾನದಿಂದ ಬೆಳೆಯಬೇಕು. ನಿಸರ್ಗದಲ್ಲಿ ಇರುವ ಪಡಿ ಪದಾರ್ಥಗಳಾಗಲಿ, ಯಾವುದೇ ವಿಷಯವಾಗಲಿ ನಾವು ಬಿಡಿಸಿ ಬಿಡಿಸಿ ನೋಡುವುದನ್ನು ಕಲಿಯಬೇಕು. ಅಂದರೆ ಯಾವುದು ಹಿತ, ಯಾವುದು ಅಹಿತ, ಯಾವುದು ಸತ್ಯ, ಯಾವುದು ಅನಿತ್ಯ, ಯಾವುದು ಮಿಥ್ಯ, ಯಾವುದು ಸತ್ಯ ಎಂಬುದನ್ನು ನಾವು ಪರಾಮರ್ಶಿಸಿ ನೋಡಬೇಕು. ಇಲ್ಲದೇ ಇದ್ದಾಗ ನಮ್ಮ ಜೀವನ ಹಾಳಾಗುತ್ತದೆ. ಅದಕ್ಕಾಗಿ ನಮ್ಮಲ್ಲಿ ಒಳ್ಳೆಯ ವಿಚಾರಗಳು, ಒಳ್ಳೆಯ ನಡೆಯ ನುಡಿ, ಅಂತರಂಗ ಪರಿಶುದ್ಧ ಮಾಡಿಕೊಳ್ಳಬೇಕು. ಅಂದರೆ ಈ ಜಗತ್ತಿನಲ್ಲಿ ನಮ್ಮ ಇಚ್ಛೆಗಳನ್ನು ಪೂರೈಸುವ ಪಡಿ ಪದಾರ್ಥಗಳು ಇರುತ್ತವೆ. ಆ ದೇವ ಬೆಟ್ಟ ಗುಡ್ಡ ಹೊಳೆ ಹಳ್ಳ ಎಲ್ಲವನ್ನೂ ನಿರ್ಮಿಸಿದ, ಗಾಳಿ ಬೆಳಕನ್ನು ಕೊಟ್ಟ, ಈ ಅದ್ಭುತ ಯಂತ್ರವನ್ನು ನಿರ್ಮಿಸಿ ಹೆಣ್ಣು ಗಂಡು ಎಂಬ ಆತ್ಮ ಇಟ್ಟ. ಆದರೆ ಪಂಚೇಂದ್ರಿಯಗಳನ್ನು ಕರ್ಮೇಂದ್ರಿಯಗಳನ್ನು ಮಾಡಿ ಸಕಲ ಸೌಭಾಗ್ಯವನ್ನು ನೀಡಿ, ಸಕಲ ವಸ್ತುಗಳನ್ನು ನೀಡಿ, ಮಾನವನು ಸಕಲ ವಸ್ತುಗಳನ್ನು ಭೋಗಿಸಿ ಸಂತೋಷದಿಂದ ಇರಲು ಬಯಸಿದ. ಆದರೆ ನಾವುಗಳು ಆ ಪಂಚೇಂದ್ರಿಯಗಳ ಕರ್ಮೇಂದ್ರಿಯಗಳ ಸಹಾಯದಿಂದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳನ್ನು ಸವಿಯಲು ಮುಂದಾದೆವು, ಆಕರ್ಷಣೆಗಳಿಗೆ ಒಳಗಾದೆವು. ಆದ್ದರಿಂದ ನಮ್ಮ ಇಚ್ಛೆಗಳನ್ನು ಪೂರೈಸಲು ಅವುಗಳನ್ನು ನಾವುಗಳು ಮುಂದಾದೆವು. ಆದ್ದರಿಂದ ನಮ್ಮಲ್ಲಿ ಅಂತರಂಗದಲ್ಲಿ ಆ ಶಿವನು ಇದ್ದಾನೆ ಎಂಬುದನ್ನು ನಾವು ಗುರುತಿಸಿಕೊಳ್ಳಲಿಲ್ಲ. ಆ ಸೃಷ್ಟಿಯನ್ನು ಮಾಡಿದ ಶಿವನನ್ನು ನಾವು ನೋಡಲಿಲ್ಲ. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನೇ ಮರೆತೆವು. ಅಜ್ಞಾನದಿಂದ ಸಕಲ ಭೋಗಗಳಿಗೆ ಪಡೆಯುವ ಇಚ್ಛೆ ಉಳ್ಳವರಾಗಿ ಅಜ್ಞಾನದಿಂದಲೇ ನಡೆದೆವು. ಆದ್ದರಿಂದ ಆ ಶಿವನನ್ನು ನಾವು ಗುರುತಿಸುವುದನ್ನು ಕಲಿಯಲಿಲ್ಲ. ಹೀಗೆ ನಾವು ದುಃಖಿತರಾದೆವು. ಆ ದುಃಖದಿಂದ ನಮ್ಮ ಜೀವನ ವ್ಯರ್ಥವಾಗಿ ಕೊನೆಗೊಳ್ಳುತ್ತದೆ. ಅದಕ್ಕಾಗಿ ಜೀವನದ ಅನುಭಾವಿಗಳಾಗಬೇಕು ನಾವು. ಅಂದರೆ ಯಾವುದೇ ಸ್ತುತಿ ನಿಂದೆಗಳಿಗೆ ನಾವು ಅವಕಾಶ ಕೊಡದೆ, ಅವುಗಳಿಗೆ ಉದಾಸೀನ ಮಾಡಿ, ಆಕರ್ಷಣೆಗಳಿಗೆ ಒಳಗಾಗದೆ ನಮ್ಮ ಪಂಚೇಂದ್ರಿಯಗಳನ್ನು ನಮ್ಮ ಕರ್ಮೇಂದ್ರಿಯಗಳನ್ನು ಪವಿತ್ರ ಮಾಡಿಕೊಂಡಾಗ ಆ ಶಿವನ ದರ್ಶನವಾಗುತ್ತದೆ. ಕೇವಲ
ಅಧಿಕಾರ, ರೊಕ್ಕ ರೂಪಾಯಿ, ಶ್ರೀಮಂತಿಕೆ, ಹೆಣ್ಣು ಮಣ್ಣು ಹಣ್ಣು ಇವು ಸಂಪತ್ತಲ್ಲ. ಅವು ಉದರ ಪೋಷಣೆಗೆ ಮಾತ್ರ. ಆದರೆ ಶಿವನು ನೀಡಿದ ಕಣ್ಣು ಸೌಂದರ್ಯ ಜಗತ್ತನ್ನು ನೋಡಲಿಕ್ಕೆ ಹಚ್ಚುತ್ತದೆ. ಹೀಗೆ ಪಂಚೇಂದ್ರಿಯಗಳು ನಮ್ಮ ಸಂಪತ್ತು. ಪಂಚೇಂದ್ರಿಯಗಳು ಒಂದೊಂದಾಗಿ ಉರುಳಿ ಹೊರಟು ಹೋದರೆ ನಮ್ಮ ಜೀವನವೇ ಇಲ್ಲ. ಹೀಗಾಗಿ ಶರೀರವನ್ನು, ನಮ್ಮ ಮನಸ್ಸನ್ನು, ನಮ್ಮ ಮಾತುವನ್ನು, ಬುದ್ಧಿಯನ್ನು, ಚಿತ್ತವನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಈ ಸಂಪತ್ತುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಯುಕ್ತವಾಗಿ ಸೂಕ್ತವಾಗಿ ಅನುಭವಿಸಬೇಕು. ನಮಗೆ ದೇಹದ ಬಗ್ಗೆ ಅಭಿಮಾನ ಇರಬೇಕು, ಆದರೆ ಮೋಹ ಇರಬಾರದು. ವಸ್ತು ಒಡವೆಗಳು, ರೊಕ್ಕ ರೂಪಾಯಿಗಳು ಬೇಕು, ಆದರೆ ಪಂಚೇಂದ್ರಿಯಗಳು ಉರುಳಿದಾಗ ಇವು ಎಲ್ಲವುಗಳು ವ್ಯರ್ಥ. ಆದ್ದರಿಂದ ನಮ್ಮನ್ನು ನಾವು ಅರಿಯಬೇಕು. ಆ ಅರಿವೇ ಗುರು, ಆಚಾರವೇ ಪ್ರಾಣ ಎಂದು ಭಾವಿಸಬೇಕು. ಆ ಆಸೆ ಎಂಬ ಭವದ ಬೀಜವನ್ನು ನಾವು ಕಿತ್ತೊಗೆದು ನಿರಾಶೆಯ ನಿತ್ಯ ಮುಕ್ತಿಯನ್ನು ಪಡೆಯಬೇಕು. ಆಚಾರವಿಲ್ಲದವರಿಗೆ ಲಿಂಗವೂ ಇಲ್ಲ, ಗುರುವೂ ಇಲ್ಲ, ಅವರಿಗೆ ನರಕ ತಪ್ಪದು. ಹೀಗಾಗಿ ನಾವು ತನು ಮನ ಧನವನ್ನು ಹೊಲಸು ಮಾಡಿಕೊಳ್ಳಬಾರದು. ನಮ್ಮ ಹೃದಯ ನಿರ್ಮಲವಾಗಿ ನಿಶ್ಚಲವಾಗಿ ಇದ್ದಾಗ ಮಾತ್ರ ನಮಗೆ ಶಿವನ ದರ್ಶನವಾಗುತ್ತದೆ. ಎಲ್ಲರಿಗೂ ಶರಣ ಶರಣಾರ್ಥಿ.